ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾನು. ಇವತ್ತು ಅಮ್ಮ ಅಂಗಡಿ ಹತ್ರ ಬಂದಿಲ್ಲ, ನೆನ್ನೆಯಿಂದನೂ ಅಂಗಡಿ ಹತ್ರ ಬಂದಿಲ್ಲ. ಅದರಿಂದ ಬೆಳಗ್ಗೆ ನಾನೇ ಬರ್ತಾ ಇರೋದಕ್ಕೆ ನೆನ್ನೆ ಏನೂ ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಇವತ್ತು ಬೇಗ ಬಂದಿದ್ದೀನಿ. ನೋಡ್ತೀನಿ, ಸಾಧ್ಯ ಆದರೆ ಏನಾದರೂ ಶೇರ್ ಮಾಡ್ಕೊಳಕ್ಕಾದರೆ ಮಾಡ್ಕೊತೀನಿ. ಹೂವು ಇಟ್ಕೊಂಡು ವ್ಯಾಪಾರ ಮಾಡ್ತಾಯಿದ್ದೀನಿ. ಇನ್ನೂ ಹಾರ ಏನು ನನಗೆ ತಂದು ಕೊಟ್ಟಿಲ್ಲ, ಬರೀ ಹೂವು ಅಷ್ಟೇ ಇದೆ ಅಷ್ಟೇ. ನೋಡಿ, ಈ ಥರ ಇದೆ ನಮ್ಮದು ಬಿಸ್ನೆಸ್. ಕ್ಲಬ್ಗೆ ಹೋಗಿ ಶೇಕ್ ಕುಡಿದ್ಬಿಟ್ಟು ಈಗ ಅಂಗಡಿ ಹತ್ರ ಹೋಗ್ತಾಯಿದ್ದೀನಿ. ಸ್ವಲ್ಪ ಹಾರಗಳು ಹೊಲ್ಕೊಬೇಕು. ಬನ್ನಿ ಗೈಸ್, ಈಗ ನಾನು ಹಾರ ಹಾಕ್ತಾಯಿದ್ದೀನಿ. ಹಾರ ಹಾಕೋದೇನು ಈಸಿ, ಬೇಗ ಹಾಕ್ಬೋದು. ಆದರೆ ಚಳಿಲಿ ಕುತ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ, ಫುಲ್ಲು ಚಳಿ ಆಯ್ತೈತೆ. ಆದರೆ ಏನು ಮಾಡೋಕ್ಕಾಗಲ್ಲ, ಮಾಡಲೇಬೇಕು. ಹಾರ ಹಾಕ್ಬಿಟ್ಟು ಆಮೇಲೆ ತೋರಿಸ್ತೀನಿ ಹಾರ ಯಾವ ಥರ ಇದೆ ಅಂತ. ಇನ್ನು ಬೇರೆ ಹೂವು ಎಲ್ಲ ಇದ್ದರೆ ಇನ್ನೂ ಡಿಸೈನಾಗಿ ಹಾಕ್ಬೋದು. ಬೇರೆ ಹೂವು ಏನೂ ಇರಲಿಲ್ಲ, ಬರೀ ರೋಸ್ ಅಷ್ಟೇ ಇತ್ತು. ಅದಕ್ಕೆ ಅದನ್ನಷ್ಟೇ ಹಾಕ್ಕೊಂಡು ಹಾರ ಹೊಲಿತಾ ಇದ್ದೀನಿ ನಾನು. ತೋರಿಸ್ತೀನಿ ನಿಮಗೆ ನೆಕ್ಸ್ಟ್ ಯಾವ ಥರ ಹಾರ ರೆಡಿ ಮಾಡಿ ಹಾಕ್ತೀನಿ ಅಂಗಡಿ ಮೇಲೆ ಥರಕ್ಕೆ. ಬರೀ ಇದು ಸುಗಂಧರಾಜ ಹಾರ, ಸಾವಂತಿಗೆ ಹಾರ ಮಾತ್ರ ತಂದು ಕೊಟ್ಟರು ನಮ್ಮ ಯಜಮಾನ್ರು. ಇದಿರಲಿಲ್ಲ, ರೋಸ್ ಹಾರ ಇರಲಿಲ್ಲ. ರೋಸ್ ಹಾರ ಹೂವು ಇಲ್ಲ ಅಂದ್ಬಿಟ್ಟು ನೆನ್ನೆ ಏನೂ ಕೊಟ್ಟಿರಲಿಲ್ಲ ಹಾಕೋಕ್ಕೆ. ಇವತ್ತು ರೋಸ್ ಇದೆ, ಸ್ವಲ್ಪ ಹಾಕೊಂತೀಯ ಅಂತ ಅಂದರು. ಹಾಕೋರು ಇದ್ದಾರೆ, ಬೇರೆಯವ್ರಿಗೆ ಕೊಡ್ತಾರೆ, ನನಗೇನು ಜಾಸ್ತಿ ಕೊಡೋಲ್ಲ ಅವರು. ಇವತ್ತೇನೋ ಗೊತ್ತಿಲ್ಲ, ಒಂದು 3 ಹಾರ ಹಾಕೊಂತೀಯ ಅಂದರು. ಸರಿ ಆಯಿತು. ನಾನು ಕುತ್ಕೊಂಡು ಏನು ಮಾಡಬೇಕು, ಅಂಗಡಿ ಹತ್ರ ಬೇಜಾರಾಗುತ್ತಲ್ಲ ನನಗೂ. ಸುಮ್ಮನೆ ಫೋನ್ ನೋಡ್ತಾಯಿದ್ರು ಬೇಗ ನಿದ್ದೆ ಬಂದಂಗಾಗುತ್ತೆ. ಮತ್ತು ಜಾಸ್ತಿ ಫೋನ್ ನೋಡಿದ್ರೆ ತಲೆನೋವು ಬರುತ್ತೆ. ಅದಕ್ಕೆ ಯಾಕೆ ಅಂದ್ಬಿಟ್ಟು ಸ್ವಲ್ಪ ಹಾರ ಹಾಕ್ಕೊಳ್ಳೋಣ ಅಂತ ಹಾಕ್ಕೊತಾ ಇದ್ದೀನಿ ಇಷ್ಟೇ. ಹೂವು ಕಟ್ಟೋಕ್ಕೆ, ಹಾರ ಹೊಲಿಯೋಕ್ಕೆ ಎಲ್ಲ ಬರುತ್ತೆ, ಆದರೆ ಕೊಡಲ್ಲ ಜಾಸ್ತಿ ಅಂದರೆ ನನಗೆ ಕೊಡಲ್ಲ. ನಾನು ಹಾಕೋದು ಇಲ್ಲ. ಸ್ವಲ್ಪ ಹೀಟ್ ಅಂತ ಅಂದ್ಬಿಟ್ಟು ಹಾಕೋಕ್ಕೆ ಹೋಗಲ್ಲ. ಹಾಕ್ಕೊಂಡ್ರೆ ಒಳ್ಳೆಯದೇ, ನಾವೇನೆ ಹೇಳ್ತೀನಿ ಹಂಗೂ ಬರೀ ಹಾಕ್ಕೊಳ್ತೀನಿ ಕೊಡು ಅಂತ. ಆದರೂ ಕೊಡಲ್ಲ ಅವರು ಒಂದೊಂದ್ಸರಿ. ಫ್ರೆಂಡ್ಸ್, ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಹೇಗಿದ್ದೀರಾ? ನೀವು ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನೋಡೋಣ ಇನ್ನು ಸಾಯಂಕಾಲ ತನಕ ನನ್ನ ಟೈಮ್ ಹೆಂಗೆ ಹೋಗುತ್ತೆ ಎಲ್ಲನೂ ನಿಮಗೆ ತೋರಿಸ್ತೀನಿ. ನನ್ನ ಫ್ರೆಂಡ್ ಅಂಗಡಿ ಹತ್ರ ಬಂದರೆ ಅಡುಗೆ ಮಾಡ್ಕೊಬರೋಕ್ಕಾಗಲ್ಲ. ಬೆಳಗ್ಗೆ ಕಾಳು ರಾತ್ರಿ ನನ್ನ ಮಗನಿಗೆ ಹೇಳಿದ್ದೆ, ಅಂದರೆ ಊರಿಂದ ಅವರೆಕಾಯಿ ಕೊಟ್ಟು ಕಳಿಸಿದ್ರು ಅತ್ತೆಯವರು. ಅವರೆಕಾಯಿ ಇತ್ತು, ಅದಕ್ಕೆ ಅದನ್ನು ಒಂದು ಸ್ವಲ್ಪ ಬಿಡಿಸಿಟ್ಟಿದ್ದೆ ನಾನು ಆಗಲೇ ಫ್ರಿಜ್ಗೆ. ಬಿಡಿಸಿಟ್ಟಿದ್ದು ಒಂಚೂರು ನೆನಪುಬಿಡವ ಬಂದು ಪಿಕ್ ಮಾಡ್ತೀನಿ ಅಂತ ಅಂದೆ ನೈಟು. ನಾನು ಹೋಗೋಷ್ಟರಲ್ಲಿ ನನ್ನ ಮಗಳ ಏನೋ ಒಂದು ರೈಸ್ ಬಾತ್ ಥರ ಮಾಡಿಟ್ಬಿಟ್ಟಿದ್ಲು. ನಾನೇನು ಮಾಡಲಿಲ್ಲ, ಹೋಗಿ ಅದನ್ನೇ ತಿಂದ್ವಿ. ಇನ್ನು ಅದು ವೇಸ್ಟ್ ಆಗುತ್ತಲ್ವ, ಅದಕ್ಕೆ ಅದನ್ನೇ ತಿಂದ್ಕೊಂಡ್ವಿ. ತಿಂದ್ಬಿಟ್ಟು ಆಮೇಲೆ ತಿರ್ಗಾ ಮತ್ತೆ ಬೆಳಗ್ಗೆ ಎದ್ಬಿಟ್ಟು ಖಾಲಿ ಸಿಕ್ಕೊಂಡು ಕುತ್ಕೊಂಡೆ. ಮಾಡ್ಕೊಂಡು ಹೋಗ್ಬಿಡೋಣ, ಹೋಗಿ ಬಿಡೋಕ್ಕಾಗಲ್ಲ. ನಮ್ಮ ಯಜಮಾನ್ರು ಎದ್ದು ಮಾಡೋಂಗಿದ್ರೆ 4 ಗಂಟೆ ಅಷ್ಟೊತ್ತಿಗೆ ಮಾಡಬೇಕಮ್ಮ, ಇವಾಗೆಲ್ಲ ಮಾಡೋಕ್ಕಾಗಲ್ಲ, ಮಾಡ್ಕೊಂಡು ಕುತ್ಕೊಂಡು ವ್ಯಾಪಾರ ಹೋಗುತ್ತೆ, ಬೇಡ ಬಾ ಅಂತ ಅಂದ್ಬಿಟ್ಟು ಅಲ್ಲೇನಾದರೂ ತಿನ್ಕೊಳ್ಳೋಣ ಅಂತ ಕರ್ಕೊಂಬಂದರು. ಇನ್ನೇನು ಇವಾಗ ನಾನು ಶೇಕ್ ಕುಡಿದ್ಬಿಟ್ಟು ಬಂದಿದ್ದಾಯಿತು. ಇನ್ನು ಯಜಮಾನ್ರು ಏನಾದರೂ ತಿನ್ಕೊತಾರೆ ಹೋಟ್ಲಲ್ಲಿ. ಮಧ್ಯಾಹ್ನದ ಊಟ ನಾನೇನಾದರೂ ಇಲ್ಲೇ ಏನಾದರೂ ತಿನ್ಕೊತೀನಿ ತರಿಸ್ಕೊಂಡು. ಹೀಗಿರುತ್ತೆ ಫ್ರೆಂಡ್. ನೋಡಿ, ಈ ಥರ ಒಂದು ಅಂಗಡಿ ಇಟ್ಕೊಂಡ್ರೆ ಎಷ್ಟು ಹೆಂಗಿರುತ್ತೆ ನಮ್ಗೆ. ಇದು ಅಂದರೆ ಈ ಥರ ಒಂದೇನಾದರೂ ಮಾಡ್ಕೊಂಡು ತಿನ್ನಬೇಕು, ಒಂದಿದ್ದು ಮಾಡ್ಕೊಂಡು ತಿನ್ನೋಕ್ಕೂ ಆಗೋಲ್ಲ. ಮತ್ತು ಒಂದು ಪೂಜೆ ಮಾಡೋಕ್ಕಾಗಲ್ಲ ಮನೇಲಿ ಒಂದೊಂದು ಟೈಮು. ಈಗಂತೂ ಸಿಕ್ಕಾಪಟ್ಟೆ ಚಳಿ ಇರೋದ್ರಿಂದ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಅಂಗಡಿ ಹತ್ರ ಇಟ್ಬಿಟ್ಟು ಹೋದರೆ ನಾನು ಮನೆಯಲ್ಲಿ ಬೇಗ ಎದ್ದು ಮಾಡ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ ನನ್ನ ಕೈಲಿ. ಏನು ಮಾಡೋದು ಅಂತ ಐಡಿಯಾಸ್ ಗೊತ್ತಾಗ್ತಿಲ್ಲ ನನಗೂ. ಎಷ್ಟೆಷ್ಟು ಟ್ರೈ ಮಾಡ್ತೀನಿ, ಬೇಗ ಎದ್ಬಿಟ್ಟು ಮಾಡಿಬಿಡ್ಬೇಕು ಕೆಲಸ ಇವತ್ತು ಅಂತ ಅಂದ್ಕೊಳ್ತೀನಿ. ಇಲ್ಲಿಂದಲೇ ಯೋಚನೆ ಮಾಡ್ಕೊಂಡಿರ್ತೀನಿ, ಇವತ್ತು ಇಷ್ಟು ಕೆಲಸ ಮುಗಿಸ್ಬಿಟ್ಟು ಹಿಂಗೆ ಹೋಗ್ಬಿಡ್ಬೇಕು ಅಂತ. ಆದರೂ ಆಗೋದೇ ಇಲ್ಲ ಫ್ರೆಂಡ್. ಏನು ಮಾಡೋದು,
ನಮಗೂ ಸಾಕಾಗಿರುತ್ತಲ್ಲ, ಕೂತೇ ಸಾಕಾಗಿರುತ್ತೆ. ಕೆಲಸ ಮಾಡಿದ್ರೆ ಅಷ್ಟು ಸಾಕಾಯಿತು ಅನ್ಸಲ್ಲ. ಇಲ್ಲಿ ನಾನು ಕೂತ್ಕೊಂಡೇ ನಂಗೆ ಸಾಕಾಗ್ಬಿಟ್ಟಿರುತ್ತೆ. ಆ ಥರ ಇರುತ್ತೆ, ಏನು ಮಾಡೋದಕ್ಕೂ ಆಗೋಲ್ಲ ಕೆಲಸ ಮನೆಯಲ್ಲಿ. ನನಗೆ ಮನೇಲಿ ಯಾರೂ ಮಾಡಲ್ಲ, ಹೆಲ್ಪ್ ಮಾಡಿಕೊಡಲ್ಲ. ನನ್ನ ಮಗಳು ಯಾವಾಗಾದರೂ ಅಪರೂಪ ನೋಡಿ ನೀನು ಮಾಡೋದ್ಲಲ್ಲ ಆ ಥರ. ಒಂದೊಂದ್ಸಲಿ ಅವಳಿಗೆ ಮಾಡ್ಬೇಕನ್ಸಿದ್ರೆ ಮಾಡಿಬಿಟ್ಟಿರ್ತಾಳೆ, ಮಾಡಬೇಡ್ದು ಅನ್ಸಿದ್ರೆ ಏನೂ ಮಾಡಿರಲ್ಲ ಅವಳು. ನಾವು ಏನು ಕೇಳೋಕ್ಕೆ ಹೋಗಲ್ಲ, ಯಾಕೆಂದರೆ ಅವಳು SLC ಇರೋದ್ರಿಂದ ಓದಲಿ ಅಂತ ನಾನೇನು ಕೆಲಸ ಏನು ಹೇಳಲ್ಲ ಅವಳಿಗೆ. ಈ ಥರ ಇದೆ ನೋಡಿ, ಏನು ಮಾಡೋಕ್ಕಾಗಲ್ಲ. ಮತ್ತು ನಮ್ಮ ಯಜಮಾನ್ರು ಇನ್ನೊಂದು ಅಂಗಡಿ ಇದೆಯಲ್ಲ, ಮೇಲ್ಗಡೆ ಅಂಗಡಿ, ಅಲ್ಲಿರ್ತಾರೆ ಅವ್ರು ಇಲ್ಲಿಗೆ ಬರಲ್ಲ, ನಾನು ಅಲ್ಲಿಗೆ ಹೋಗಲ್ಲ. ನಾನು ಇಲ್ಲೇ ಅವರಲ್ಲಿ ಮಾಡ್ಕೊಂಡಿರ್ತಾರೆ. ಇಲ್ಲೇನಾದರೂ ಅಮ್ಮ ಬಂತು ಅಂದರೆ ನಾನು ಮಧ್ಯಾಹ್ನ ಹೊತ್ತು ಮಾರ್ಕೆಟ್ಗೆ ಹೋಗೋ ಟೈಮ್ಗೆ ಅಡುಗೆ ಮಾಡ್ಕೊಂಡು ಬಂದಿರ್ತೀನಲ್ಲ ಮನೆಯಿಂದ ಊಟ ಕೊಡೋಕ್ಕೆ ಅಂತ, ಆವಾಗ ಒಂದು ಸ್ವಲ್ಪ ಹೊತ್ತು ಹೋಗಿ ಅಲ್ಲಿದ್ದರೆ ವ್ಯಾಪಾರ ಮಾಡಿಬಿಟ್ಟು ನನಗೂ ಸ್ವಲ್ಪ ಖರ್ಚಿಗೆ ಎಂತಾದರೂ ಆಗುತ್ತಲ್ವ, ಒಂದು 200-100 ರೂಪಾಯಿ ವ್ಯಾಪಾರ ಮಾಡಿ ಎತ್ಕೊಂಡು ಹೋಗಿ. ನಾನು ವ್ಯಾಪಾರ ಮಧ್ಯೆ ನಿಮ್ಮ ಯಜಮಾನ್ರು ಕೇಳಲ್ಲ ಫ್ರೆಂಡ್ ನನಗೆ, ಆದರೆ ಸ್ವಲ್ಪ ಪ್ರಾಬ್ಲಮಲ್ಲಿ ಇದ್ದಾರೆ, ಅದಕ್ಕೆ ನಾನೇ ಏನು ಎತ್ಕೊಳ್ಳೋಕೆ ಹೋಗಲ್ಲ. ಎತ್ಕೊಂಡು ಒಂದು 100 ರೂಪಾಯಿ ನನ್ನ ಖರ್ಚಿಗೆ, ಒಂದು 50 ರೂಪಾಯಿ ಪೆಟ್ರೋಲ್ಗೆ, ಗಾಡಿ ಬಂದಿರ್ತೀನಲ್ಲ ಅದಕ್ಕೆ ಗಾಡಿ ಪೆಟ್ರೋಲ್ಗೆ 50-100 ರೂಪಾಯಿ ನನ್ನ ಖರ್ಚಿಗೆ ಎತ್ಕೊಂಡು ಹೋಗ್ಬಿಡ್ತೀನಿ. ಏನು ಮಾಡೋಕ್ಕಾಗಲ್ಲ. ಟೈಮ್ಗೆ ಹೆಂಗೆ ಅಂದರೆ ನಾವು ಹಂಗೆ ಅಡ್ಜಸ್ಟ್ ಆಗಬೇಕು. ಇವಾಗೆಲ್ಲ ವ್ಯಾಪಾರ ತುಂಬ ಕಡಿಮೆ ಇದೆ, ಅದರಲ್ಲಿ ನಾನು ಅವ್ರು ಮಾಡಿದ ಫುಲ್ಲು ನಾನು ಎತ್ಕೊಂಡೋದ್ರು ಅವಾಗೆಲ್ಲ ಏನು ಕೇಳ್ತಾ ಇರಲಿಲ್ಲ. ಈಗೂ ಏನು ಕೇಳಲ್ಲ, ಕೇಳಲ್ಲ ಯಾಕೆ ಎತ್ಕೊಂಡೆ ಅಂತಲೂ. ಆದರೆ ನಾನೇ ಎತ್ಕೊಳ್ಳೋಕೆ ಹೋಗಲ್ಲ, ಯಾಕೆಂದರೆ ಪಾಪ ಅವ್ರಿಗೆ ಕಮಿಟ್ಮೆಂಟು ಜಾಸ್ತಿ ಇದ್ದಾರೆ. ವ್ಯಾಪಾರ ಬೇರೆ ಇಲ್ಲ ಇವಾಗ ಮುಂಚೆ ಥರ. ಮತ್ತು ನಾವೇ ಎತ್ಕೊಂಡು ಹೋಗ್ಬಿಟ್ರೆ ಅವ್ರೇನು ಮಾಡ್ತಾರೆ. ಇಲ್ಲೂ ಅಷ್ಟೇ, ಇಲ್ಲೂ ಬೆಳಗ್ಗೆಯಿಂದ ಸಾಯಂಕಾಲ ತನಕ ವ್ಯಾಪಾರ ಮಾಡಿದ್ರು ಒಂದು 100 ರೂಪಾಯಿ ನನ್ನ ಖರ್ಚಿಗೆ, ಒಂದು 50 ರೂಪಾಯಿ ಗಾಡಿ ಪೆಟ್ರೋಲ್ಗೆ. ಅದು ಗಾಡೀಲಿ ಬಂದಿದ್ದ ದಿವಸ ಇವತ್ತು ನಾನು ನಮ್ಮ ಯಜಮಾನ್ರ ಜೊತೆ ಕಾರಲ್ಲೇ ಬಂದುಬಿಟ್ಟಿದ್ದೀನಿ. ನಮ್ಮ ಯಜಮಾನ್ರ ಜೊತೆ ಕಾರಲ್ಲೇ ಬಂದುಬಿಟ್ಟಿದ್ದೀನಿ. ಮತ್ತು ಪೆಟ್ರೋಲ್ ದುಡ್ಡು ಉಳಿಯುತ್ತೆ. ಅವ್ರಿಗೆ ಮನೆಯಲ್ಲೇ ಬಿಟ್ಟು ಬಂದುಬಿಟ್ರೆ ಲೇಟ್ ಮಾಡಿಬಿಡ್ತೀನಿ ಅಂಗಡಿ ಹತ್ರ ಬರೋದು. ಕೆಲಸ ನೋಡ್ತಾಯಿದ್ರೆ ಬರೋಕ್ಕೆ ಇಷ್ಟ ಆಗಲ್ಲ ನನಗೆ. ಕೆಲಸ ಆಗ್ಬಿಟ್ಟಿರ್ಬೇಕು ನನಗೆ ಬರಬೇಕಂದ್ರೆ. ಅದಕ್ಕೆ ಬಿಟ್ಟು ಬಂದುಬಿಟ್ರೆ ಇನ್ನು ಬೇಗ ಅವ್ರು ಬರೋಲ್ಲ ಅಂದ್ಬಿಟ್ಟು ಬಿಡಲ್ಲ. ಬಾರಮ್ಮ ಆಯಿತಾ ಅಂತ ನಿಂತ್ಕೊಳ್ತಾರೆ. ಅದಕ್ಕೆ ಇನ್ನೇನು ಮಾಡೋದು ಅಂದ್ಬಿಟ್ಟು ಬಂದುಬಿಟ್ಟೆ ನಾನು. ಬೆಳಗ್ಗೆ ಏನು ಮಾಡೋಕ್ಕಾಗಿಲ್ಲ ನನ್ನ ಕೈಯಲ್ಲಿ. ಈ ಚಳಿಲಿ ಮತ್ತು ಗಾಡೀಲಿ ಬರೋದು ಕಷ್ಟನೇ ಫ್ರೆಂಡ್. ಹೋಗೋವಾಗೂ ಕಷ್ಟನೇ, ಬರೋವಾಗೂ ಕಷ್ಟನೇ ಗಾಡೀಲಿ. ನಾವು ಇಲ್ಲಿ ಅಂಗಡಿ 9 ಗಂಟೆಗೆ ಬಾಕ್ಲಾಕಿದ್ರೂ 9:20 ಹಿಂಗೆ ಆಗ್ಬಿಡುತ್ತೆ ಟೈಮು ಮನೆಗೆ ಹೋಗೋಷ್ಟರಲ್ಲಿ. ಆವಾಗ ಮಾಡ್ಕೊಂಡು ತಿಂದರೆ ಸಾಕಪ್ಪ, ಮಲಗಿಬಿಡೋಣ ಅನ್ನೋ ಥರ ಇರುತ್ತೆ. ಏನು ಮಾಡೋದು ಅದಕ್ಕೆ ಹೇಳ್ತಾಯಿದ್ದೀನಿ, ಆದಷ್ಟು ಬೇಡ, ಒಂದು ಅಂಗಡಿ ಮಾಡ್ಕೊಳ್ಳೋಣ, 2 ಅಂಗಡಿ ಆಗೋಲ್ಲ, ಹೆಲ್ತ್ಗಳು ಹಾಳಾಗ್ಬಿಡ್ತವೆ. ಹೋಟ್ಲು ಕಡ್ಲೆ ತಿಂಡಿ ಆಗಲ್ಲ, ಸುಮ್ಮನೆ ಯಾಕೆ. ಅಮ್ಮಂಗೂ ಆಗಲ್ಲ ಪಾಪ, ಅವ್ರಿಗೂ ವಯಸ್ಸಾಯ್ತಲ್ಲ. ಥಂಡಿಲಿ ಇಡ್ಸೋಕ್ಕಾಗಲ್ಲ ನಾವು ಅವ್ರನ್ನ. ಥಂಡಿ ಸುಮ್ಮನೆ ನನಗೆ ಭಯ ಆಗ್ತಾಯಿರುತ್ತೆ ಅವ್ರು ಥಂಡಿಲಿದ್ದರೆ. ಮತ್ತು ಅವ್ರ ಕಾಲಿಗೆ ಚಪ್ಪಲಿ ಬೇರೆ ಹಾಕಲ್ಲ ಅಮ್ಮ. ಏಕೆಂದರೆ ನಮ್ಮ ಪಾಪ ಹುಟ್ಟಿದ್ರೆ ಚಪ್ಪಲಿ ಹಾಕೊಳ್ಳೋದು ಬಿಡ್ತೀನಿ ಅಂತ ದೇವ್ರ ಹತ್ರ ಹರಕೆ ಮಾಡ್ಕೊಂಡಿದ್ರು ಅಣ್ಣನ ಮಗುನಿಗೆ. ಅವನು ಮಗು ಆಯ್ತಲ್ಲ, ಅದಕ್ಕೆ ಅವರು ಕಾಲಿಗೆ ಚಪ್ಪಲಿ ಹಾಕೋದು ಬಿಟ್ಬಿಟ್ಟವ್ರು. ಚಪ್ಪಲಿ ಬೇರೆ ಹಾಕ್ಕೊಳ್ಳಲ್ಲ. ಈ ಥಂಡಿಲಿ ಇದರಲ್ಲಿ ಇರ್ತಾರಲ್ವ, ನನಗೆ ಭಯ, ಒಂದೊಂದ್ಸಲಿ ಭಯ ಆಗ್ತಾಯಿರುತ್ತೆ ನನಗೆ. ಥಂಡಿಲವ್ರೆ ಅನ್ನಿಸ್ತಿರುತ್ತೆ. ಗಾಳಿ ಪಾಳಿ ಜಾಸ್ತಿ ಇಲ್ಲಿ ನಾವು ಆ ಅಂಗಡಿ, ನಮ್ಮ ಯಜಮಾನ್ರಿರೋ ಅಂಗಡಿ ಹತ್ರ ಏನಿಲ್ಲ, ಅದು ಒಂದು ಅಂಗಡಿನೇ ಮಾಡ್ಕೊಂಡವ್ರು. ಅವ್ರು ಆರಾಮಾಗಿರ್ತಾರೆ. ಇಲ್ಲಾದರೆ ನಮಗೆ ಏನೂ ಇಲ್ವಲ್ಲ, ವ್ಯವಸ್ಥೆ ತುಂಬ ಚಳಿ ಆಗುತ್ತೆ. ಇಲ್ಲಿ ಇರೋಕ್ಕೆ ಆಗಲ್ಲ, ನನ್ನ ಕೈಲೇ ಇರೋಕ್ಕಾಗ್ತಿಲ್ಲ. ನನಗೆ ಅನ್ನಿಸ್ತಾ ಇರ್ತೈತೆ, ಅಯ್ಯೋ ಏನಪ್ಪ ನಮ್ಮಮ್ಮ ಅದು ಹೆಂಗಿರುತ್ತೋ ಏನು ಕತೆನೋ ಅನ್ನಿಸ್ತಾ ಇರುತ್ತೆ ಇಲ್ಲಿ. ಆ ಥರ ಇದೆ. ಮತ್ತು ಇಲ್ಲಿ ಗಾಡಿ ಸೌಂಡು ಸ್ವಲ್ಪ ಕೇಳಿಸ್ತಾ ಇರ್ಬೋದು ನಿಮಗೆ, ಬೇಜಾರು ಮಾಡ್ಕೋಬೇಡಿ. ಮತ್ತು ಇಲ್ಲಿ ಸ್ವಲ್ಪ ಗಾಡಿ ಸೌಂಡು ಕೇಳಿಸ್ತಾ ಇರ್ಬೋದು ನಿಮಗೆ, ಬೇಜಾರು ಮಾಡ್ಕೋಬೇಡಿ. ಯಾಕೆಂದರೆ ಅಂಗಡಿ ಹತ್ರ ಇದ್ದೀನಲ್ಲ, ಗಾಡಿ ಸೌಂಡು ಮತ್ತು ಅಕ್ಕಪಕ್ಕದವರು ಮಾತಾಡ್ತಾ ಇದ್ದಾರೆ. ನಾನೆಲ್ಲೂ ಅಷ್ಟು ಮಾತಾಡೋಕ್ಕೂ ಹೋಗಲ್ಲ, ಯಾಕೆಂದರೆ ನನ್ನ ಕೆಲಸ ನನಗೆ ಇನ್ನೊಂದೇನೋ ಅಷ್ಟು ಇಷ್ಟ ಆಗಲ್ಲ ಅಲ್ಲಿ ಇಲ್ಲಿ ಮಾತಾಡ್ಕೊಂಡು ನಿಂತ್ಕೊಳ್ಳೋದು. ನೋಡಿದ್ರೆ ಫೋನ್ ನೋಡ್ಕೊಂಡು ಕುತ್ಕೊಳ್ತೀನಿ. ಇಲ್ಲ ಅಂದರೆ ಮಾತಾಡೋದೇ ಇಲ್ಲ ಅಂತಲ್ಲ, ಸ್ವಲ್ಪ ಹೊತ್ತು ಯಾವಾಗಾರ ಹೋಗಿ ಮಾತಾಡ್ತೀನಿ. ಏಕೆಂದರೆ ಅವರು ಅಂದ್ಕೊಳ್ತಾರಲ್ಲ ಎಷ್ಟು ದೂರ ಅಂತಾರೆ ಅಂದ್ಬಿಟ್ಟು, ಅದಕ್ಕೆ ಹೋಗಿ ಒಂದು ಸ್ವಲ್ಪ ಹೊತ್ತು ಮಾತಾಡ್ಬಿಟ್ಟು ಆಮೇಲೆ ಬಂದು ಆದರೆ
ಇದ್ದರೆ ಯಾರೋ ಹೊಲ್ಕೊತೀನಿ, ಇಲ್ಲಾಂದರೆ ಸುಮ್ಮನೆ ಕುತ್ಕೊಂಡ್ಬಿಟ್ಟಿರ್ತೀನಿ, ಏನು ಮಾಡೋಕ್ಕೋಗಲ್ಲ. ವ್ಯಾಪಾರ ಬಂದವ್ರಿಗೆ ವ್ಯಾಪಾರ ಕೊಟ್ಕೊಂಡಿರ್ತೀನಿ. ಫ್ರೆಂಡ್ ಇಷ್ಟೊತ್ತಾಯಿತು, ಒಂದೇ ಒಂದು ಕಸ್ಟಮರ್ ಇಲ್ಲ, ವ್ಯಾಪಾರನೂ ಇಲ್ಲ ಮುಂಚೆ ಥರ ಅಷ್ಟೊಂದು. ಇವಾಗೆಲ್ಲ ಏನಾದರೂ ಬೇರೆ ಮಾಡಬೇಕು ಅಂತಂದ್ರೂ ನಮಗೆ ಏನು ಮಾಡೋದು ಅಂತಲೂ ಗೊತ್ತಾಗ್ತಿಲ್ಲ. ಸರಿ, ಆದಷ್ಟಾಗಲಿ ಇನ್ನೇನು ಮಾಡಬೇಕು ಅಂತ ಸುಮ್ಮನೆ ಇದ್ದೀವಿ ಅಷ್ಟೇ. ಹಾಕಿದ್ರೆ ಹಾಕ್ಬಿಡ್ತೀನಿ, ಯಾರನ್ನೂ ಅಷ್ಟೇ ಹಾಕೊಂಡು ಕುತ್ಕೊಂಡ್ರೆ ಇಂಟ್ರೆಸ್ಟ್ ಬಂದ್ಬಿಟ್ಟು ಹಾಕ್ತೀನಿ. ಹಾಕಲಿಲ್ಲ ಅಂದರೆ ಹಾಕೋವರೆಗೂ ಕೈಗೆ ಎತ್ಕೊಳ್ಳೋವರೆಗೂ ಬೇಜಾರು, ನನಗೆ ಅಯ್ಯೋ ಅದನ್ನು ಯಾರು ಹಾಕ್ತಾರೆ ಅಂತ. ಒಂದೊಂದ್ಸಲಿ ಇದೆಲ್ಲ ಚುಚ್ಕೊಂಬಿಟ್ಟಿರುತ್ತೆ ಫ್ರೆಂಡ್, ಇದೆಲ್ಲ ಚುಚ್ಕೊಂಬಿಟ್ಟು ಗಾಯ ಆಗಿಬಿಟ್ಟಿರುತ್ತೆ, ಊಟ ಮಾಡೋಕ್ಕಾಗಲ್ಲ, ಆ ಥರ ಇರುತ್ತೆ. ಅದಕ್ಕೆ ಹಾಕೋಕ್ಕಿಂತ ಮುಂದೆ ನೋಡ್ಬಿಡ್ತೀನಿ. ಮತ್ತು ಪಾತ್ರೆ ತೊಳಿಯೋಕ್ಕಾಗಲ್ಲ, ಈ ಥರ ಆಗ್ಬಿಡ್ತೈತೆ. ಯಾರು ಹಾಕಿದ್ರೆ ಅದಕ್ಕೆ ಹಾಕೋಕ್ಕೋಗಲ್ಲ ಅಷ್ಟೇ, ಏನಿಲ್ಲ. ಪಾತ್ರೆ ತೊಳಿಯೋಕ್ಕಾಗಲ್ಲ, ಏನು ಖಾರ ಮುಟ್ಟೋಕ್ಕಾಗಲ್ಲ, ಊಟ ಮಾಡೋಕ್ಕಾಗಲ್ಲ, ಈ ಥರ ಆಗ್ಬಿಟ್ಟಿರುತ್ತೆ. ಅದಕ್ಕೆ ಹಾಕಲ್ಲ ಅಷ್ಟು. ಹಾಕಿದ್ರೆ ಒಂದೊಂದ್ಸರಿ ಹಾಕ್ಕೊಳ್ತೀನಿ. ಈಗ ನೋಡಿ, ಒಂದು ಕಡೆ ಸಿಂಗಲ್ಲು ಈ ಥರ ಬಂದೇ ಇದೆ, ಇನ್ನೊಂದು ಕಡೆ ಈ ಥರ ಹಾಕ್ಬಿಟ್ಟು ಜಾಯಿಂಟ್ ಮಾಡಿದೆ. ಈ ಥರ ಒಂದು ಕಡೆ ಸಿಂಗಲ್ ಈ ಥರ ಇದೆ, ಇನ್ನೊಂದು ಕಡೆ ಇದೇ ಥರ ಹಾಕ್ಬಿಟ್ಟು ಎರಡು ಸೇರಿಸಿ ಒಂದು ಮಾಡಿ ಆರಾಮಾಗಿ ತೋರಿಸ್ತೀನಿ ನಾನು ನಿಮಗೆ ಯಾವ ಥರ ಬರುತ್ತೆ ಅಂತ. ಇವಾಗ ಒಂದು ಹಾರ ರೆಡಿಯಾಗಿದೆ, ತೋರಿಸ್ತೀನಿ. ಈ ಥರ ಗಂಟಾಕೋಗ್ಬೇಕು, ತುದಿ ಗಂಟಾಕೊಂಡು ಮತ್ತು ಕೆಳಗಡೆ ಬಿಟ್ಟು ಇದು ಈ ಥರ ಇರೋಣ. ಇದು ಎರಡು ಸೇರಿ ಈ ಥರ ಗಂಟಾಕೋಬೇಕು. ಅಷ್ಟೇ, ಒಂದು ಹಾರ ರೆಡಿ ಆಯ್ತಿದ್ದು. ಇದೊಂದು ಹಾರ. ಮತ್ತು ಇಲ್ಲಿಗೆ ಪತ್ರೆ ಹಾಕ್ಕೊಂಡ್ರೆ ಈ ಕಡೆ ಪತ್ರೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಸಾವಂತಿಗೆ ಏನಾದರೂ ಇದು ಒಂದು ರೋಸು ಮತ್ತು ಒಂದು ಸಾವಂತಿಗೆ, ಒಂದು ರೋಸು ಒಂದು ಸಾವಂತಿಗೆ ಈ ಥರ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ, ದಾರ ಈ ಥರ ಬರುತ್ತೆ. ದಾರ ತೋರಿಸ್ತೀನಿ. ಈ ಸಾವಂತಿಗೆ ಹಾರ ಬಂದುಬಿಟ್ಟು ಇದನ್ನು ನಮ್ಮ ಯಜಮಾನ್ರು ವೈಟ್ ಸಾವಂತಿಗೆ ಹಾರ ಬೇರೆಯವ್ರ ಹತ್ರ ಹಾಕ್ಸಿ ತಂದು ಕೊಟ್ಟಿದ್ದರು. ಮತ್ತು ಈ ಕಡೆ ಸುಗಂಧರಾಜನು ಅವರು ಬೇರೆಯವ್ರ ಹತ್ರನೇ ಹಾಕ್ಸಿ ತಂದು ಕೊಟ್ಟಿದ್ದರು ನನಗೆ. ಮತ್ತು ಈ ರೋಸ್ ಹಾರ ಮಾತ್ರ ನಾನು ಹಾಕ್ಕೊಂಡಿದ್ದೀನಿ. ಈ ಥರ ಬರುತ್ತೆ. ಈ ಥರ ಹಾಕ್ಬಿಟ್ಟು ಈ ಥರ ಒಂದು ಕುಚ್ಚು ಕಟ್ಬಿಟ್ರೆ ಹಾರ ರೆಡಿ ಆಯಿತು. ಮಧ್ಯೆ ಪತ್ರೆ ಹಾಕಿದರೆ ತುಂಬ ಚೆನ್ನಾಗಿರ್ತಿತ್ತು. ಪತ್ರೆ ಹಾಕ್ತಿಲ್ಲ ನಾನು, ಪತ್ರೆ ಇರಲಿಲ್ಲ. ಹಾಯ್ ಫ್ರೆಂಡ್ಸ್, ನಾನು ಮಧ್ಯಾಹ್ನದ ಬ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಇದು ಸಾಯಂಕಾಲ ಆಯಿತು, ಮನೆಗೆ ಹೊರಡ್ತಾ ಇದ್ದೀವಿ. ಮನೆಗೆ ಹೋಗ್ಬಿಟ್ಟು ಏನು ಮಾಡ್ತೀನಿ ನೋಡೋಣ ಬನ್ನಿ. ಹಾಯ್ ಫ್ರೆಂಡ್ಸ್, ಈಗಿನ ಅಂಗಡಿ ತೆಗಿಂದ ಬಂದ್ಬಿಟ್ಟು ಮಗಳು ಎಗ್ ರೈಸ್ ಮಾಡ್ತೀನಿ ಅಂದಳು. ಬೇಡ, ಎಗ್ ರೈಸ್ ಎಲ್ಲ ಬೇಡ, ನಾನು ಪೂಜೆ ಮಾಡಬೇಕು ಅಂದೆ. ಬರೋದೇ 9 ಗಂಟೆ ಆಗೈತೆ ಫ್ರೆಂಡ್. ಇವಾಗ ಇಲ್ಲಿಂದ ಪೂಜೆ ಮಾಡೋಕ್ಕಾಗುತ್ತೆ, ನನಗೂ ಸಾಕಾಗಿರುತ್ತೆ. ಮತ್ತು ಇನ್ನು ಇಷ್ಟು ರೈಸು ಅವಳು ಎಗ್ ರೈಸ್ ಮಾಡ್ಕೊಂಡು ತಿಂದು ಒಂದು ಸ್ವಲ್ಪ ರೈಸ್ ಬಿಟ್ಟಿದ್ಲು. ಆ ರೈಸ್ ಇದೆ. ಮತ್ತು ಇಲ್ಲಿ ಸ್ವಲ್ಪ ಕೈಗೆ ಉಚ್ಕೊಂಡಿದ್ದೀನಿ. ಮತ್ತು ಪಾಪ ನಮ್ಮ ಯಜಮಾನ್ರು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಅಂಗಡಿ ತೆಗಿತು, ಸಾಕಾಗಿ ಬಂದಿರ್ತಾರೆ. ಒಳ್ಳೆ ಊಟ ಮಾಡಿಟ್ಟಿಲ್ಲ ಅಂತ. ಮತ್ತು ಅಲ್ಲೇ ಕಬಾಬ್ ತಗೊಂತೀನಿ ಅಂದರು, ಬೇಡ ಅಂದೆ ನಾನು. ಮತ್ತು ಯಾಕೋ ಬೇಜಾರು ಅನ್ನಿಸ್ತು. ಪಪ್ಪಚ್ಚಿ ಅವ್ರಿಗೆ ಏನು ಬೇಕೋ ಅದನ್ನು ತಿಂದು ಅಂದ್ಬಿಟ್ಟು ಮತ್ತೆ ತೊಗೊಂಬ ಅಂತ ಕಳಿಸ್ದೆ. ತೊಗೊಂಡ್ಬಂದವ್ರೆ. ಬನ್ನಿ ಫ್ರೆಂಡ್, ಊಟ ಮಾಡೋಣ. ನೋಡಿ, ಇಲ್ಲಿ ಕಬಾಬ್ ತಂದವ್ರೆ, ಇಡ್ಲಿ ಅನ್ನ ಗೊಜ್ಜು ಮಡಿಕೊಂಡಿದ್ದೀವಿ, ಊಟ ಮಾಡ್ತೀವಿ. ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.